ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವೆಯದ ನೆನಪು. ಒಂದು ಕಡೆ ಸಿನಿಮಾ, ಇನ್ನೊಂದು ಕಡೆ ಕಿರುತೆರೆ, ಮತ್ತೊಂದು ಕಡೆ ಮಾಡಲಿಂಗ್, ಮತ್ತೊಂದು ಕಡೆ ರಾಜಕೀಯ, ಇದೆಲ್ಲ ಮಾಡ್ತಿದ್ದೀರಾ. ರಾಜಕೀಯಕ್ಕೆ ಯಾವಾಗ? ರಾಜಕೀಯದಲ್ಲ ಇದ್ದೀನಿ ಸುಗುಣ ಅವರೇ. ನಾನು ಯಾವ ರಾಜಕೀಯ? ರಾಜಕೀಯ ವಿಧಾನಸೌಧದಲ್ಲೇ ನಡಿಬೇಕು ಅಂತ ಇಲ್ವಲ್ಲ. ಯಾರು ರಾಜಕೀಯ ಮಾಡ್ತಿದ್ದಾರೆ? ಸಿ, ಇಟ್ ಇಸ್ ನಾಟ್ ಇಂಪಾರ್ಟೆಂಟ್. ನಮ್ಮಲ್ಲಿ ಒಂದೇನಾದರೂ ಡಿಫ್ರೆನ್ಸು, ಅಲ್ಲಿ ಖಡಖಂಡಿತವಾಗ್ಲೂ ನಿಮಗೆ ಇವ್ರು BJP ಅವರು, ಇವ್ರು ಕಾಂಗ್ರೆಸ್ನವರು, ಇವ್ರು ಜನತಾದಳದವರು ಅಂತ ಗೊತ್ತಾಗುತ್ತೆ. ನಮ್ಮಲ್ಲಿ ಯಾವ ಪಕ್ಷ ಯಾರು ಅಂತ ಗೊತ್ತಾಗಲ್ಲ. ಸೊ ಅದಕ್ಕಿಂತ ದೊಡ್ಡ ಇದು ನಡೆಯೋದು ನಮ್ಮಲ್ಲಿ. ಸೊ ಐ ಥಿಂಕ್ ನಾನು ಮಾತ್ರ ಅಲ್ಲ, ಎವ್ರಿಬಡಿ ಆರ್ ಎ ಪಾರ್ಟ್ ಆಫ್ ಪಾಲಿಟಿಕ್ಸ್ ಹಿಯರ್. ಸೊ ಇಟ್ಸ್ ಗೋಸ್ ಆಲ್ಸೋ. ಐ ಥಿಂಕ್ ವಾಟ್ ಎಕ್ಸಾಕ್ಟ್ಲಿ ವಿ ಡೂ, ಇಟ್ ಡಿಪೆಂಡ್ಸ್ ಆನ್ ದ್ಯಾಟ್. ನಾವು ಒಬ್ಬರನ್ನ ಕೆಳಗೆ ಹಾಕಕ್ಕೆ ಹೋಗ್ತಾ ಇದ್ದೀವ, ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವ, ನಮ್ಮದವರಿಗೆ ನಾವು ಪ್ರೊಟೆಕ್ಷನ್ ಆಗಿ ನಿಲ್ತಾ ಇದ್ದೀವ, ಎಲ್ಲದು ಡಿಪೆಂಡ್ ಆಗುತ್ತೆ. ಡಿಪೆಂಡ್ಸ್ ಆನ್ ವಾಟ್ ದ ಸಿಚುವೇಶನ್ ಇಸ್ ಅಟ್ ದಟ್ ಮೂಮೆಂಟ್. ಬಟ್ ರಾಜಕೀಯ ಮಾಡೋದ್ರಲ್ಲಿ ಕಿಚ್ಚ ಯಾವಾಗಲೂ ಹಿಂದೆ ಅಂತಲೇ ನನಗೆ ಅನಿಸೋದು. ಐ ಆಮ್ ನಾಟ್ ಫಾರ್ ಪಾಲಿಟಿಕ್ಸ್, ಫ್ರಾಂಕ್ಲಿ ಸ್ಪೀಕಿಂಗ್, ಬಿಕಾಸ್ ಇಟ್ ಡಸಂಟ್ ಇಂಟ್ರೆಸ್ಟ್ ಮೀ. It doesn't interest me. Personally, it doesn't interest me because I think ಅದೇ ಒಂದು ಆ ಮೆಂಟಾಲಿಟಿನೇ ಬೇರೆ ಇರುತ್ತೆ. ನಾನು ಸಿನಿಮಾ ಎಂಜಾಯ್ ಮಾಡ್ತೀನಿ. ಐ ಡೋಂಟ್ ಥಿಂಕ್ ಐ ಕ್ಯಾನ್ ಎಂಜಾಯ್ ಎನಿಥಿಂಗ್ ಬಿಯಾಂಡ್ ದ್ಯಾಟ್. ಆ್ಯಂಡ್ ಒಂದು ಇಲ್ಲಿ ಎಲ್ಲರೂ ಹೋಗೋದೇ ಹೌದು ಅಂದಮೇಲೆ ಏನು ಕುತ್ಕೊಂಡು ಇದು ನಂದು, ಇದು ನಿಂದು, ಈ ಪೊಸಿಷನ್ ನಂದು, ಈ ಪೊಸಿಷನ್ ಅವ್ರದ್ದು ಅನ್ನೋದು ಐ ಥಿಂಕ್ ಇಟ್ ಡಸಂಟ್ ಮೇಕ್ ಸೆನ್ಸ್ ಟು ಮೀ. ಇಟ್ ಡಸಂಟ್ ಮೇಕ್ ಸೆನ್ಸ್ ಟು ಮೀ ಅಟ್ ಆಲ್. ಓಕೆ, ಹಾಗಾದರೆ ರಾಜಕೀಯದಲ್ಲಿ ಮುಂದೆ ನಿಮ್ಮ ಫ್ಯಾನ್ಸ್ ನಿಮ್ಮನ್ನು ನೋಡಬಹುದು ಅಂದ್ಕೊಳ್ಬೋದಾ? ಇಲ್ಲ, ನನ್ನ ಫ್ಯಾನ್ಸ್ ನನ್ನನ್ನು ನೋಡ್ಬೋದು ಅಷ್ಟೇ. ರಾಜಕೀಯದಲ್ಲೇ ನೋಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಯಾಕಂದರೆ ಇಲ್ಲಿ ಆದಮೇಲೆ ನನಗೆ ಗೊತ್ತಿರೋ ಪ್ರಕಾರ ಸಿನಿಮಾದ ಮೇಲೆ ಇರುವಂಥ ನನಗಿರುವಂಥ ಒಂದು ಪ್ರೀತಿ ಐ ಡೋಂಟ್ ಥಿಂಕ್ ಬಹಳ ಈಸಿಯಾಗಿ ಹೋಗುವಂಥದ್ದೇನಲ್ಲ ಅದು. ಯು ನೋ ವಾಟ್ ಐ ಮೀನ್. ಸೊ ಇಫ್ ಟುಡೇ ನಾನು ಹೋಗಿ ರವಿಚಂದ್ರನ್ ಅವ್ರ ಹತ್ರ ಕರೆದು ಕೂತ್ಕೊಂಡು, ಸರ್ ಬನ್ನಿ ಸರ್, ಒಂದು ಈ ಥರ ಪಾತ್ರ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದಾಗ ನನಗೂ ಒಂದು ಕಾಲ ಬರ್ಬೋದು ಅದು. ಸೆಕೆಂಡ್, ಐ ಥಿಂಕ್ ಐಲ್ ಬಿ ಬ್ಯಾಕ್. ಅತ್ತಾರಿಂಟಿಗೆ ದಾರಿ ಇದೆ, ಅತ್ತೆ ಮನೆಗೆ ದಾರಿ ಅನ್ನೋದೇ ಫೈನಲ್ ಆಗುತ್ತಾ? ರನ್ನ ಅನ್ನೋದಾಗುತ್ತಾ? ರಾಯಭಾರಿ ಅನ್ನೋದಾಗುತ್ತಾ? ಸುಮಾರು ಟೈಟಲ್ಸ್ ಈಗಾಗಲೇ ಕೇಳಿ ಬರ್ತಾ ಇದೆ. ಈಗಾಗಲೇ ಶೂಟಿಂಗ್ ಕೂಡ ನಡೀತಾ ಇದೆ. ಸೊ ಯಾವುದಾಗಬಹುದು ಫೈನಲ್ ಅಂತೀರಾ? ನನ್ನ ತಂಡದವರು ನನ್ನನ್ನು ಯಾವ ರೀತಿ ನೋಡೋಕ್ಕೆ ಇಷ್ಟಪಡ್ತಾರೋ ಆ ರೀತಿ ಆಗುತ್ತೆ ಅದು. ಆ್ಯಕ್ಚುಲಿ ಅತ್ತೆ ಮನೆಗೆ ದಾರಿ ಯಾವುದು ಅನ್ನೋದು ಟೈಟ್ಲ್ ಬಂದ್ಬಿಟ್ಟು ಅದು ನಾವು ಇಟ್ಟಿದ್ದಲ್ಲ, ಅದು ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಇಟ್ಕೊಂಡ್ರೆ ಅಷ್ಟೇ. ಮಿಕ್ಕಿದ್ದು ನೀವೆಲ್ಲ ಹೇಳಿರೋ ಟೈಟ್ಲು ಓಡ್ತಾ ಇದ್ದಾವೆ. ಸೊ ಅವರೆಲ್ಲರೂ ನನ್ನನ್ನು ಆ ರೀತಿ ನೋಡಿಬಿಟ್ಟು ನೀವು ಅಂದ ತಕ್ಷಣ ಹೀಗೆ ಹಾಗೆ ಅಂತ ಪ್ರೀತಿಯಿಂದ ಹೇಳಿದಾಗ ಐ ಥಿಂಕ್ ವಾಟ್ ಎವರ್ ದೇ ಶೂಟ್, ವಾಟ್ ಎವರ್ ದೇ ಫೈನಲೈಸ್, ಇಟ್ ವಿಲ್ ಬಿ ಡನ್. ಇಟ್ಸ್ ಆಲ್ ಅಪ್ ಟು ಮೈ ಡೈರೆಕ್ಟರ್ ನಂದ. ಮುಂದಿನ ಸಿನಿಮಾ ಯಾವುದು ಕಿಚ್ಚದು? ಅತ್ತೆ ಮನೆಗೆ ದಾರಿ ಇದು ಏನಿದೆಯೋ ಇದಲ್ಲದೆ ರಘುನಾಥ್ ಅವರದ್ದ, ಅಂದರೆ ಮೆಲನಾ ಪ್ರಕಾಶ್ ಮಾಡ್ತಿರೋಂಥ ಸಿನಿಮಾನ? ಇಮಿಡಿಯೇಟಾಗಿ ನಾನು ನನ್ನ ಇನ್ನೊಂದು ನೆಚ್ಚಿನ ನಟಿ, ಒನ್ ಆಫ್ ದಿ ಲೇಡಿ ಅಮಿತಾಬ್ ಬಚ್ಚನ್ ಅಂತ ನಾವು ಕರಿತಾ ಇದ್ವಿ, ಅವರೊಟ್ಟಿಗೆ ಒಂದು ಮಾಡೋಕ್ಕೆ, ಹಾಗೆ ಇಲೈ ದಳಪತಿ ಅಂತ ಕರಿತೇವೆ, ವಿಜಯ್ ತಮಿಳ್. ಸೊ ಇವರಿಬ್ಬರದು ಒಂದು ಕಾಂಬಿನೇಷನ್ ಒಂದೊಂದು ಸಿನಿಮಾ ಇದೆ. ಒಂದು ಬಹಳ ಒಂದು ಆಲ್ಮೋಸ್ಟ್ ಅರೌಂಡ್ 80-90 crore ಬಡ್ಜೆಟೆಡ್ ಸಿನಿಮಾ ಅದು. ಆ್ಯಂಡ್ ಐ ಆಮ್ ಗೆಟಿಂಗ್ ದಿಸ್ ಆಪರ್ಚುನಿಟಿ ಟು ವರ್ಕ್ ವಿತ್ ಶ್ರೀದೇವಿ ಜಿ ಆ್ಯಂಡ್ ವಿಜಯ್. ಸೊ ಇಟ್ಸ್ ಎ ಗ್ರೇಟ್ ಫಿಲ್ಮ್ ಆ್ಯಂಡ್ ಎ ಫ್ಯಾಂಟಸಿ ಫಿಲ್ಮ್. ಆ್ಯಂಡ್ ತುಂಬ ಒಂದು ಕಾಂಪಿಟೇಟಿವ್ ಆಗಿದೆ, ಚಾಲೆಂಜಿಂಗ್ ಆಗಿದೆ ಪಾತ್ರ. ಆ್ಯಂಡ್ ತುಂಬ ಆಲ್ಮೋಸ್ಟ್ 7-8 ಮಂತ್ಸಿಂದ ನಡೆದಿರೋ ಡಿಸ್ಕಷನ್ ಅದು. ಸೊ ಇಟ್ಸ್ ಆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಅದಾದ ತಕ್ಷಣ ನಂದು KS ರವಿಕುಮಾರ್ ಅವ್ರು ಸ್ಟಾರ್ಟ್ ಆಗುತ್ತೆ, ವಿಚ್ ವಾಸ್ ಸಪೋಸ್ ಟು ಸ್ಟಾರ್ಟ್ ಇನ್ ಜನವರಿ. ಲಿಂಗ ಚಿತ್ರದಿಂದ ಪೋಸ್ಟ್ಪೋನ್ ಆಗಿತ್ತು ಅದು. ಸೊ ವಿ ಗೋನ್ ಸ್ಟಾರ್ಟ್ ದಟ್ ಅಗೇನ್ ಆಫ್ಟರ್ ದಟ್, ಆ್ಯಂಡ್ ಆಫ್ಟರ್ ದಟ್ ವಾಟ್ ಎವರ್ ಫಾಲೋಸ್. ಓಕೆ, ಇಟ್ ಈಸ್ ಇನ್ ತಮಿಳ್ ಆರ್ ಹಿಂದಿ ಅಥವಾ ಕನ್ನಡದಲ್ಲ? ವಿಜಯ್ ಶ್ರೀದೇವಿ ಅವರು ಇಟ್ ವಿಲ್ ಗೋ ಇನ್ ಆಲ್ ಲ್ಯಾಂಗ್ವೇಜಸ್. ಇವಾಗ ತೆಲುಗು ಶ್ರೀದೇವಿ ಇದ್ದಾರೆ ಅಂದ ತಕ್ಷಣ ಅದೇನಾಗುತ್ತೆ, ವಿಜಯ್ ಅವರು ಇರೋದ್ರಿಂದ ತಮಿಳಲ್ಲಿ ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ತೆಲುಗುಗೆ ಶ್ರೀದೇವಿ ಅವರು ಇದ್ದಾರೆ, ಫಸ್ಟು ಶ್ರೀದೇವಿ ಅವರು ಇದ್ದಾರೆ, ಆಮೇಲೆ ನಾವಿದ್ದೀವಿ ತೆಲುಗು ಇದಾಗಕ್ಕೆ. ಆಮೇಲೆ ಹಿಂದಿಯಲ್ಲಿ ನಂದು ಹೋಗುತ್ತೆ, ಶ್ರೀದೇವಿ ಅವ್ರದ್ದು ಎಲ್ಲರಿಗಿನ್ನ ಜಾಸ್ತಿ ಹೋಗುತ್ತೆ. ಸೊ ಹಾಗಿರ್ಬೇಕಾದ್ರೆ ಎಲ್ಲ ಲ್ಯಾಂಗ್ವೇಜು ಟಚ್ ಆಗುತ್ತೆ. ನಮ್ಮಲ್ಲಿ ಬಿಟ್ಟು ಅದು ನಮ್ಮ ಅಭಿಮಾನಿಗಳಿಗೆಲ್ಲ ಬೇಸರ ತರುವಂಥ ವಿಷಯ. ಸೊ ನೆಕ್ಸ್ಟ್ ಇದು ಬರುವಂಥದ್ದಾದರೆ ಒಂದಷ್ಟು ಪ್ರಶ್ನೆಗಳನ್ನು ನಿಮ್ಮ ಅಭಿಮಾನಿಗಳ ಕಡೆಯಿಂದ ಕೇಳಿದ್ದಾರೆ. ಇವತ್ತು ನಾವು ಈ ಥರ ಒಂದು ಸುದೀಪ್ ಅವ್ರಿಗೆ ನಿಮ್ಮ ಪ್ರಶ್ನೆ ಏನು ಅನ್ನೋಂಥ ಒಂದು ಪ್ರೋಮೋನ ಹಾಕಿದಾಗ ಒಂದಷ್ಟು ಪ್ರಶ್ನೆಗಳನ್ನು ಕಳಿಸಿದ್ದಾರೆ ನಿಮ್ಮ ಅಭಿಮಾನಿಗಳು. ಅವ್ರ ಕಡೆಯಿಂದ ಈ ಪ್ರಶ್ನೆಗಳು: ಟೈಮ್ ಆ್ಯಂಡ್ ವರ್ಕ್ ಹೇಗೆ ಮ್ಯಾನೇಜ್ ಮಾಡ್ತಾರೆ ಸುದೀಪ್? ಬೈ ನಾಟ್ ಲುಕಿಂಗ್ ಎಟ್ ದ ಕ್ಲಾಕ್. ಸೂಪರ್. ಬಿಗ್ ಬಾಸ್ಗೆ ದರ್ಶನ್ ಯಾವಾಗ ಬರ್ತಾರೆ?
ದರ್ಶನಿಗೆ ಕೇಳಬೇಕಿದು. ನಮ್ಮ ಇಂಡಸ್ಟ್ರೀಲಿ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ಅಂತಾರೆ, ನಿಜನಾ ಕಿಚ್ಚ? ಯಾರ ಬಗ್ಗೆ ಮಾತಾಡ್ತಾ ಇದ್ರೆ ಆ ಮೂಮೆಂಟಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ. ಒಪ್ಕೋತಾರ ಇದನ್ನ ಕಿಚ್ಚ ಅಂತ? ಸಿ, ವಿ ಆರ್ ಆಲ್ ಆ್ಯಕ್ಟರ್ಸ್ ವಿತ್ ಆರ್ ವಿತೌಟ್ ದ ಕ್ಯಾಮ್ರಾ ಸಮ್ಟೈಮ್ಸ್. ನೈಸ್. ಎಲ್ಲ ಹೀರೋಗಳು 6 ಪ್ಯಾಕ್ಸ್ 8 ಪ್ಯಾಕ್ಸ್ ಹಿಂದೆ ಬಿದ್ದಿದ್ದಾರೆ. ಸುದೀಪ್ ಅವರು ಯಾವಾಗ ಜಿಮ್ಗೆ ಹೋಗ್ತಾರೆ? ನನಗೆ ಆ 6 ಪ್ಯಾಕ್ಸ್ 8 ಪ್ಯಾಕ್ಸ್ ಮಾಡೋರ ಬಗ್ಗೆ ಭಾಳ ಪ್ರೀತಿ ಇದೆ. ಯಾಕಂದರೆ ನನಗೆ ಅವ್ರು ಸಿಕ್ಕಿದಾಗೆಲ್ಲ ನಾನು ಎಲ್ರಿಗೂ ಕೇಳ್ತಾ ಇರ್ತೀನಿ, ಹೆಂಗಪ್ಪ ನೀವು ಹೋಗಿ ಎಷ್ಟೆಷ್ಟು ಗಂಟೆ ಆ ಕವಣ ಎತ್ಕೊಂಡು. ನಾನು ತುಂಬ ಜಿಮ್ಗಳು ಸೇರಿದೆ. ನನ್ನ ವೈಫ್ ಕೂಡ ನನಗೆ ಹಠ ಮಾಡಿ ಎಲ್ಲ ಕಡೆ ಸೇರಿಸಿದಾಳೆ. ಸಾವಿರಾರು ರೂಪಾಯಿ ಕಟ್ಟಿದ್ದೀನಿ. 2 ದಿನ ತುಂಬ ಜೋಶಲ್ಲಿ ಹೋಗಿದ್ದೀನಿ. 3ನೇ ದಿವಸ ಎದ್ದೇ ಇಲ್ಲ. ನನಗೆ ಅದು ಏನೋ ಅಲ್ಲಿ ಹೋಗ್ಬಿಟ್ಟು ಥರ ಏನಂದರೆ ಯು ಆರ್ ಕಟ್ ಆಫ್ ಫ್ರಮ್ ದ ವರ್ಲ್ಡ್. ಏನೋ ಕಷ್ಟಪಡ್ತಾ ಇರ್ತೀವಿ, ಎತ್ತಿ 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 ಅಂತ. ನಾನು ಆಮೇಲೆ ಯೋಚನೆ ಮಾಡಿ ಒಂದು ಸತಿ ಹಿಂಗೆ ಹೊರಗಡೆ ಬರ್ಬೇಕಾದ್ರೆ ಯಾರ್ದೋ ಪೋಸ್ಟ್ ನೋಡ್ತೀವಿ, ದೊಡ್ಡ ಆರ್ಟಿಸ್ಟು, ಸಿಕ್ಕಾಪಟ್ಟೆ ಹೈ, ಎಂಥ ಫ್ಯಾನ್ಸ್ ಅಂತಾರೆ, ಏನೂ ಇರೋಲ್ಲ, 6 ಪ್ಯಾಕ್ ಇರೋಲ್ಲ, ಎಂಥದ್ದು ಇರೋಲ್ಲ. ಆವಾಗ ಯೋಚನೆ ಮಾಡೋದು ಮನುಷ್ಯನಿಗೆ ಇದು ಆ್ಯಕ್ಚುಲಿ ಭಾಳ ಇಂಪಾರ್ಟೆಂಟ ಅಂತ. ಸೊ 6 ಪ್ಯಾಕ್ಸ್ ಆ್ಯಂಡ್ 8 ಪ್ಯಾಕ್ಸ್ ಇಸ್ ನಾಟ್ ಫಾರ್ ಸಿನಿಮಾ, ಇಟ್ ಈಸ್ ಅಬೌಟ್ ಅನ್ ಇಂಡಿವಿಜುವಲ್. ನಿಮಗೆ ಬೇಕಾ ನೀವು ಮಾಡ್ಕೊಳ್ಳಿ. ಯಾಕಂದರೆ ಅದು ಭಾಳ ತುಂಬ ಕಮಿಟ್ಮೆಂಟ್ ಬೇಕು ಅದಕ್ಕೆ. ಅಂದರೆ ನಿಮ್ಮ ಡಯಟು, ನಿದ್ದೆ, ಆಮೇಲೆ ಜಿಮ್ಮಲ್ಲಿ ನೀವು ಮಿನಿಮಮ್ ಅಂದರೆ ಒಂದೊಂದು ಎಲ್ಲರೂ ಕೆಲವು 2 ಸತಿ ಹೋಗ್ತಾರೆ. ನಾನು ಅವ್ರು ನೋಡ್ತೀನಲ್ಲ, ಅವ್ರು ಕಷ್ಟಪಡೋದು ಆ್ಯಂಡ್ ಭಾಳ ಕಮಿಟೆಡ್ ಆಗಿರ್ತಾರೆ ಅವರೆಲ್ಲ. ನಮ್ಮ ಕೈಲಿ ಅಷ್ಟೆಲ್ಲ ಆಗಲ್ಲ. ನಾವು ಸಿನಿಮಾ ಕಮಿಟೆಡು. ಅದು ಬಿಟ್ಟರೆ ಶಟ್ಲ್ ಪ್ರೀತಿಯಿಂದ ಆಡ್ತೀನಿ, ಸೈಕ್ಲಿಂಗ್ ಅಂದರೆ ಭಾಳ ಇಷ್ಟ. ಇದೆಲ್ಲ ಮಾಡ್ಕೊಂಡು ಫಿಟ್ನೆಸ್ ಇರ್ತೀನಿ. ಸೊ ಬೇಸಿಕ್ ಏನು, ಯಾವುದೇ ಬಟ್ಟೆ ಹಾಕೋರು ಚೆನ್ನಾಗಿ ಕಾಣಬೇಕು. ಬಟ್ಟೆ ಬಿಚ್ಚಿ ನಿಂತ್ಕೊಂಡು ನಾನು ಮಾಡೋದಿಲ್ಲ. ಇದ್ದಿದ್ರು ನನಗೆ ಬೇಡ, ನನಗಾಗಲ್ಲ, ನನಗೆ ಆ ಫಿಸಿಕ್ಕು ಇಲ್ಲ, ನಾನು ಮಾಡೋಕ್ಕೂ ಹೋಗಲ್ಲ. ಅಫ್ಕೋರ್ಸ್ ಅಂಥ ಪಾತ್ರ ಬಂದು, ಅಂಥ ಒಬ್ಬ ನಿರ್ಮಾಪಕರು ಬಂದು ನನಗೆ ಈ ಬಾಡಿ ಬೇಕೇ ಬೇಕು ಸರ್, ನಿಮಗೆ ಬೇಕಾದ್ರೆ 1 ವರ್ಷ ತೊಗೊಳ್ಳಿ, ನಾನು ಈ ಥರ ಪೇಮೆಂಟ್ ಕೊಡ್ತೀನಿ, ನೀವು ಕಷ್ಟಪಟ್ಟು ಮಾಡಿ ಅಂತ ಮಾಡ್ತೀನಿ. ಏನು ಮಾಡಿದ್ರು ಸಿಗೋದು ಅದೇ ಅಂದಮೇಲೆ ಮತ್ತೇನಕ್ಕೆ ಒದ್ದಾಡೋದು ಅಂತ ನಾನು ಯೋಚನೆ ಮಾಡೋದು. ಫಿಟ್ಟಾಗಿರ್ಬೇಕು ತಾನೆ. ಸ್ವಲ್ಪ ಕಮ್ಮಿ ತಿಂತೀನಿ, ಅಭ್ಯಾಸಗಳು ಕಮ್ಮಿ ಸ್ವಲ್ಪ ತಿನ್ನೋದ್ರಲ್ಲಿ. ತುಂಬ ಖುಷಿಯಲ್ಲಿ ವಾಕ್ಮ್ಯಾನ್ ಹಾಕ್ಕೊಂಡು ಸೈಕ್ಲಿಂಗ್ ಹೋಗ್ಬಿಡ್ತೀನಿ. ನಾನು ಶಟ್ಲ್ ಆಡ್ತೀನಿ, ಸಾಕು. ಸೂಪರ್. ಯಾವುದು ತುಂಬ ಫನ್ ಮತ್ತು ಡಿಫಿಕಲ್ಟ್, ಆ್ಯಕ್ಟಿಂಗ್ ಆರ್ ಸಿಂಗಿಂಗ್? ಆ್ಯಕ್ಟಿಂಗ್ ಇಸ್ ಮೋರ್ ಫನ್ ಆ್ಯಂಡ್ ಆಲ್ಸೋ ಡಿಫಿಕಲ್ಟ್. ಬಿಕಾಸ್ ನೀವು ಹೋಗ್ತಾ ಹೋಗ್ತಾ ನಿಮಗೆ ನೀವು ಚಾಲೆಂಜ್ ಹಾಕ್ಕೊಂಡು ಹೋಗ್ತಾ ಇರ್ತೀರ. ಯಾವ್ಯಾವ ಪಾತ್ರ ಇನ್ನು ಹೇಗೆ ಮಾಡಬೇಕು, ಈ ಥರ ಜನ ಈ ಥರ ನೋಡಿದ್ದಾರೆ, ನೆಕ್ಸ್ಟ್ ಏನು ಮಾಡಬೇಕು. ಸೊ ಡೈರೆಕ್ಟ್ರ್ ತಲೆಯಲ್ಲಿ ಇದ್ದಿದ್ದೆ ಹೆಂಗೆ ಅರ್ಥ ಮಾಡ್ಕೊಳೋದು, ಈಗ ತಮಾಷೆಗಿರ್ಬೇಕಂತೆ, ತಮಾಷೆಗಿರೋಕ್ಕೆ ಏನು ಮಾಡಬೇಕು, ವಾಟ್ ಇಸ್ ಹೌ ಡು ಯು ಎಂಜಾಯ್ ದ ಕ್ಯಾರೆಕ್ಟರ್. ಇವಾಗ ಕೆಲವು ಟೈಮಲ್ಲಿ ಸೆಟ್ಟಲ್ಲಿ ಜೀವನೇ ಇರೋಲ್ಲ, ಎಲ್ಲರೂ ಶಾರ್ಟ್ ಅನ್ನೋಕ್ಕೆ ಆ್ಯಕ್ಷನ್ ಮಾಡ್ಕೊಂಡು ಅವ್ರವ್ರ ಪಾಡಿಗಿರ್ತಾರೆ, ಒಂದು ತಮಾಷೆ ಇರೋಲ್ಲ, ಬಟ್ ಕಾಮಿಡಿ ಸೀನ್ ತೆಗಿತಾ ಇರ್ತೀವಿ. ಸಿಂಗಿಂಗ್ ಈಸ್ ನೆವರ್ ಡಿಫಿಕಲ್ಟ್ ಫಾರ್ ಮೀ, ಬಿಕಾಸ್ ನನಗೆ ಎಕ್ಸ್ಪೆಕ್ಟೇಷನ್ ಇಲ್ವಲ್ಲ. ನಾನು ಏನು SP ಬಾಲಸುಬ್ರಹ್ಮಣ್ಯ ಹಾಡೋಕ್ಕೆ ಹೋಗಿಲ್ಲ, ನನಗೆ ಯಾರ ಥರನೂ ಹಾಡೋಕ್ಕೆ ಬರೋಲ್ಲ. ಸ್ವಲ್ಪ ಹೆಸರಿರೋದ್ರಿಂದ ಕರೀತಾರೆ ಪ್ರೀತಿಯಿಂದ, ಕರೆದು ಹಾಡಿ ಅದ್ರ ಮೇಲೆ ಕುತ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲ ಮಾಡಿ ಕುತ್ಕೊಂಡು, ನನಗೇನಿದೆ ಅದರಲ್ಲಿ 0 ಎಕ್ಸ್ಪೆಕ್ಟೇಷನ್ ಇಸ್ ಸಿಂಗಿಂಗ್. ಹೋಗ್ತೀನಿ, ನನ್ನ ಲೆವೆಲ್ ಪಿಚ್ ಟಚ್ ಆಗುತ್ತೆ ನನಗಿದ್ರೆ ನಾನು ಹಾಡ್ತೀನಿ, ವಾಪಸ್ ಬರ್ತಾ ಇರ್ತೀನಿ ಅಷ್ಟೇ. Diola, open the door. Lovely lighting night, outing chickನಿಗೆ waiting ಅಲ್ಲೇ. ಯದೆಯ ಥಿಯೇಟರಲ್ಲಿ ನಿನ್ನ ಕಟ್ಔಟು 70 feet ಆಯ್ತಲ್ಲೇ.